ಪ್ರಿಪ್ರೇಷನಲ್ಲಿ ಬರುತ್ತೆ ಕ್ಲೆನ್ಸಿಂಗ್, ಟೋನರ್, ಮಾಯ್ಶ್ಚರೈಸರ್, ಅದಾದಮೇಲೆ ಪ್ರೈಮರ್. ಸೊ ಇದು ಮೇಕಪ್ಪಿನ ಫಸ್ಟ್ 4 ಸ್ಟೆಪ್ಸ್. ಸೊ ಅದರಲ್ಲಿ ಫಸ್ಟ್ ಕ್ಲೆನ್ಸಿಂಗ್ ಅಂದರೆ ಮುಖ ತೊಳ್ಕೊಳ್ಳೋದು. ಸೊ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬರುತ್ತೆ ಟೋನರ್. ಸೊ ಟೋನರ್ಗೆ ಬಂದುಬಿಟ್ಟು ಯು ಕ್ಯಾನ್ ಯೂಸ್ ಟಿಶೋಲೋ ಬ್ರ್ಯಾಂಡಿನ ಆಲ್ ಸ್ಕಿನ್ ಟೈಪ್ ಟೋನರ್. ಇಟ್ಸ್ ಗಿವ್ಸ್ ಅಮೇಝಿಂಗ್ ರಿಸಲ್ಟ್ಸ್. ಸೊ ಅದಾದಮೇಲೆ ಬರುತ್ತೆ ಮಾಯ್ಶ್ಚರೈಸಿಂಗಲ್ಲೂ ಕೂಡ ರಿಕಾರ್ಡ್ ಕಂಪನಿದು ಒಂದು ಬರುತ್ತೆ. ಯು ಕ್ಯಾನ್ ಸಿ ದಿಸ್ ಮಾಯ್ಶ್ಚರೈಸರ್. ನನ್ನ ಸ್ಕಿನ್ ಡ್ರೈ ಇರೋದ್ರಿಂದ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ಬಂದುಬಿಟ್ಟು ಪ್ರೈಮರ್. ಸೊ ಪ್ರೈಮರಲ್ಲಿ ಕೂಡ ಡ್ರೈ ಸ್ಕಿನ್ದವರಿಗೆ ರೇಡಿಯಂಟ್ ಪ್ರೈಮರ್ ನಾವು ಯೂಸ್ ಮಾಡ್ತೀವಿ, ಎಕ್ಸ್ಟ್ರೀಮ್ಲಿ ಡ್ರೈ ಇದ್ದವ್ರಿಗೆ. ಪ್ಲಸ್ ಆಯಿಲಿ ಸ್ಕಿನ್ನನ್ನು ಏನಾದರೂ ಮ್ಯಾಟಿಫೈಯಿಂಗ್ ಪ್ರೈಮರನ್ನು ಯೂಸ್ ಮಾಡ್ತೀವಿ. ಸೊ ನಾನೀಗ ಟೋನರನ್ನು ಯೂಸ್ ಮಾಡ್ತಾಯಿದ್ದೀನಿ. ಟೋನರನ್ನು ಸ್ಪ್ರೇ ಮಾಡಿಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನೀವೆಲ್ಲ ಇದೇ ಬ್ರ್ಯಾಂಡ್ ತೊಗೋಬೇಕಂತ ಏನಿಲ್ಲ, ನಿಮಗೆ ಸ್ಕಿನ್ಗೆ ಸೂಟ್ ಆಗುವಂಥ ಯಾವುದೇ ಬ್ರ್ಯಾಂಡನ್ನು ನೀವು ಯೂಸ್, ಅದು ಮಾಯ್ಶ್ಚರೈಸರ್ ಆಗಿರಲಿ, ಟೋನರ್ ಆಗಿರಲಿ, ಅಥವಾ ಏನು ಪ್ರೈಮರ್ ಆಗಿರಲಿ, ನಿಮಗೆ ನೋಡಿಕೊಂಡು ನಿಮ್ಮ ಅಫೋರ್ಡೆಬಲ್ ರೇಂಜಲ್ಲಿ ನೀವು ಯೂಸ್ ಮಾಡ್ಕೋಬೋದು. ಸೊ ರಿಕಾರ್ಡ್ ಬ್ರ್ಯಾಂಡ್ ಬಂದುಬಿಟ್ಟು ಅಫೋರ್ಡ್ ರೇಂಜಲ್ಲಿ ಒಂದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಓಕೆ, ಸೊ ನಾನೀಗ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಮಾಯ್ಶ್ಚರೈಸರ್ ಆದಮೇಲೆ ಪ್ರೈಮರ್ ಒಂದು ಬೇಸ್ ಕ್ರಿಯೇಟ್ ಮಾಡುತ್ತೆ, ವಿಚ್ ಇಸ್ ವೆರಿ ಯೂಸ್ಫುಲ್ ಫಾರ್ ಫೌಂಡೇಶನ್. ಸೊ ನಿಮಗೆ ಡೈಲಿ ಲೈಫಲ್ಲಿ ಯೂಸ್ ಮಾಡಲಿಕ್ಕೆ ಬೇಡ ಅಂದ್ರೂ ಮಾಯ್ಶ್ಚರ್ ಚೆನ್ನಾಗಿ ಮಾಡಿ. ಸೊ ಇದನ್ನು ನೀವು ಸ್ಕಿಪ್ ಮಾಡ್ಬೋದು, ಹೆವಿ ಏನು ಹಚ್ಚಲ್ಲ ಅಂತ ಅಂದರೆ. ಓಕೆ, ಸೊ ನಾನು ರೇಡಿಯಂಟ್ ಪ್ರೈಮರನ್ನು ವೆರಿ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಅಪ್ಲೈ ಮಾಡ್ತಾಯಿದ್ದೆ. ನೋಡಿ, ಒಂದು ಬ್ಲರ್ರಿ ಇಫೆಕ್ಟ್ ಕ್ರಿಯೇಟ್ ಆಯ್ತಲ್ವ. ಸೊ ನೆಕ್ಸ್ಟ್ ಸ್ಟೆಪ್ಸ್ಗೆ ಗೋ ಟು ಪಾರ್ಟ್ 3.